ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಶ್ರೀರಿಕ್ತರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಕಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮಗಾಯತಿ ದೇಹೇಂದ್ರಿಯಪ್ರಾಣಮನೋಭಿಮಾನೋ ಜೀವೋಂತರಾತ್ಮಾ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನುಚ್ಯುರುದೇಹಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ ಸ್ವಸುಖನಿಭೃತಚೇತಾಸ್ತದ್ಯುದಸ್ತಾನ್ಯಭಾವೋ ಪ್ಯಜಿತರುಚಿರಲೀಲಾ ಕೃಷ್ಟಸಾರಸ್ತದೀಯಂ ವ್ಯತನುತಕೃಪಯಾ ಯಸ್ತತ್ತ್ವದೀಪಂ ಪುರಾಣಂ ತಮಖಿಲವೃಜಿನಘ್ನಂ ವ್ಯಾಸಸೂನುಂ ನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಅಥಾತಃ ಬ್ರಹ್ಮೋಪದೇಶ ಪ್ರಕರಣಂ ನಾಮ ಪ್ರಕರಣಮಿದಾनीम् ಆರಭ್ಯತೆ. ಇಂದ್ರಿಯಜಯ ಪ್ರಕರಣೆ ಕಥಂ ಇಂದ್ರಿಯಾಣಿ ಸರ್ವಾಣ್ಯಪಿ ಜೀಯೇರನ್ ಕಥಂ ತೇಷಾಂ ಜಯಃ ಮೋಕ್ಷಸಾಧನಂ ಭವತಿ ಇತ್ಯೇತೆ ವಿಷಯಾಃ ಸಮವರ್ಣ್ಯಂತೆ. ಮಹನ್ನಿಂದಾವರ್ಜನ ಪ್ರಕರಣೆ ಮಹಾತ್ಮಾನಃ ಗುರವಃ ನೈವ ಉಪೇಕ್ಷ್ಯೇರನ್ ನೈವ ನಿಂದ್ಯೇರಂಶ್ಚ ಇತ್ಯೇತತ್ ಸಮಸೂಚ್ಯತೆ. ಸರ್ವೇಷಾಮೇತೇಷಾಂ ಸಾಧನಾನಾಂ ಚ ಲಕ್ಷ್ಯಭೂತಂ ಬ್ರಹ್ಮತತ್ವಸ್ಯ ಜ್ಞಾನಂ. ಬ್ರಹ್ಮತತ್ವಸ್ಯ ಜ್ಞಾನಂ ಚ ಬ್ರಹ್ಮೋಪದೇಶೇನೈವ ಭವತಿ. ಪರಂ ಬ್ರಹ್ಮ ನಾರಾಯಣಃ ಸ್ವತಂತ್ರಃ ಸರ್ವಕರ್ತ ಜ್ಞಾನಾನಂದಾದಿ ಸಕಲ ಕಲ್ಯಾಣ ಗುಣಮಯ ಸುಂದರ ಶರೀರವಾಂಶ್ಚ. ಬ್ರಹ್ಮಾದಯೋ ದೇವಾಃ ಅಪಿ ತಂ ನೈವ ಪೂರ್ಣತಯಾ ಜಾನೀಯುಃ. ಸ ಏವ ಸ್ವಾತ್ಮಾನಂ ಅನ್ಯೇಭ್ಯಃ ಜ್ಞಾಪಯೇತ್. ತಸ್ಯೈವ ಅನುಗ್ರಹೇಣ ಸರ್ವೇಪಿ ವಯಂ ಪಾಮರಾಃ ಅಪಿ ಯದಾ ನಿಯತಗುರುಂ ಲಭೇಮಹಿ ತದಾ ಸ್ವಸ್ವಜ್ಞಾನಂ ಸ್ವೇಷಾಂ ಸ್ವೇಷಾಂ ಯದ್ಯಜ್ಞಾನಂ ಯೋಗ್ಯಂ ತಜ್ಞಾನಂ ಲಭ್ಯೇತ. ಇದೀಗ ಬ್ರಹ್ಮೋಪದೇಶ ಪ್ರಕರಣ ಅಂತ ಒಂದು ಪ್ರಕರಣ, ಅದನ್ನು ಪ್ರಾರಂಭಿಸ್ತಾ ಇದ್ದಾರೆ. ಮೊದಲು ಜನ್ಮಾದ್ಯಸ್ಯೇತಃ ಅನ್ನೋ ಶ್ಲೋಕವನ್ನೇ ಅಲ್ಲಿ ಹೇಳಿದ್ದಾರೆ. 147ನೇ ಶ್ಲೋಕ ಅದು. ಪರಮಾತ್ಮ ಹೇಗಿದ್ದಾನೆ, ಅವನ ಸ್ವರೂಪ ಏನು, ಅದನ್ನು ಯಾವ ಗುರುಗಳು ತಿಳಿಸ್ಬೇಕು, ಅದನ್ನೆಲ್ಲ ಇಲ್ಲಿ ಒಂದೊಂದಾಗಿ ಹೇಳ್ತಾರೆ. ವೇದಾದಿ ಶಾಸ್ತ್ರಗಳನ್ನು, ಪುರಾಣ ಭಾರತಾದಿಗಳನ್ನು ತಾನು ಸ್ವಲ್ಪ ಶ್ರವಣ ಮಾಡಬೇಕು. ಕೆಲವು ಬಾರಿ ತಂದೆ ತಾಯಿ ಇತ್ಯಾದಿಗಳ ಮುಖಾಂತರ ತಿಳ್ಕೊಳ್ತೇವೆ. ಪಿತ್ರಾದಿ ಹಿತೈಷಿ ವಾಕ್ಯೇನವ ಪ್ರಬಲತರ ಜನ್ಮಾಂತರ ಸಂಸ್ಕಾರೇಣವ ಸಾಮಾನ್ಯತಃ ಸಂಕ್ಷಿಪ್ಯ ಅವಗತ ಶಾಸ್ತ್ರ ಮುಖ್ಯಾರ್ಥಸ್ಯ ಅಂತಲೇ ಅರಣ್ಯಕಾಚಾರ್ಯ ಅದನ್ನು ಹೇಳ್ತಾ ಇದ್ದಾರೆ. ಈ ಜನ್ಮದಲ್ಲಿ ತಂದೆ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ತಂದೆ ಕೂಡ ನಮಗೆ ಉಪನಯನ ಮಾಡಿ ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡ್ತಾನೆ. ಆದ್ದರಿಂದ ಅವರೇ ಇಬ್ಬರು ಗುರುಗಳು. ಆ ಗುರುಗಳ ಮೂಲಕದಿಂದ ತಿಳಿಬೇಕು, ಅಥವಾ ಆಚಾರ್ಯರ ಮೂಲಕ ತಿಳಿಬೇಕು, ಅಥವಾ ಅನೇಕ ಪ್ರಕರಣಗಳಲ್ಲಿ ಹೀಗಾಗ್ತದೆ. ಅದನ್ನು ಮುಂದೆ ಹೇಳ್ತಾರೆ. ಪ್ರಬಲತರ ಜನ್ಮಾಂತರ ಸಂಸ್ಕಾರೇಣ, ಇವತ್ತಿನ ಜನ್ಮದಲ್ಲಿ ನಾವು ಏನು ಮಾಡಬೇಕು ಅನ್ನುವುದೆಲ್ಲ ನಾವು ಬುದ್ಧಿಪೂರ್ವಕವಾಗಿ ಆಲೋಚನೆ ಮಾಡಿ ಮಾಡ್ತೇವೆ ಅಂತಲ್ಲ. ಶಾಸ್ತ್ರದ ಅಧ್ಯಯನಕ್ಕೆ, ಶ್ರವಣಕ್ಕೆ, ಮನನಕ್ಕೆ, ಧ್ಯಾನಕ್ಕೆ ನಾವು ತೊಡಗುವುದು ಇತ್ಯಾದಿಗಳೆಲ್ಲ ಇದೆಯಲ್ಲ,
ಯಾರೋ ನಮ್ಮನ್ನು ತೊಡಗಿಸ್ತಾರೆ, ತಂದೆ ತಾಯಿ ಮೊದಲಾದವರು. ಹೇಗೆ ತೊಡಗಿಸ್ತಾರೆ, ಯಾಕೆ ನಮ್ಮನ್ನು ಅದರಲ್ಲೇ ತೊಡಗಿಸ್ತಾರೆ, ಮತ್ತೆ ಅದರಲ್ಲೇ ತೊಡಗಿಸೋದಿಲ್ಲ ಯಾಕೆ? ಕೆಲವರನ್ನ ಇದರಲ್ಲಿ ತೊಡಗಿಸೋದಿಲ್ಲ, ಮತ್ತೆ ಅದರಲ್ಲೂ ಅವ್ರನ್ನ ತೊಗೊಂಡೋಗಿ ಬಿಟ್ಟು ಬಿಡ್ತಾರೆ. ಹೀಗೆಲ್ಲ ಏನೇನೋ ಆಗ್ತಿರ್ತದಲ್ಲ, ಇದಕ್ಕೆಲ್ಲ ಏನು ಕಾರಣ ಅಂತೊಂದು ಜಿಜ್ಞಾಸೆ ಮಾಡ್ಬೇಕು ನಾವು. ಅದಕ್ಕೆ ವಿಷ್ಣು ತೀರ್ಥರು ಹೇಳ್ತಾರೆ, ಪ್ರಬಲತರ ಜನ್ಮಾಂತರ ಸಂಸ್ಕಾರೇಣ. ಹಿಂದಿನ ಜನ್ಮಗಳಲ್ಲಿ ಯಾವ ಸಂಸ್ಕಾರ, ಯಾವನ್ನ ನಾವು ಏನನ್ನು ಮಾಡಿದ್ದೆವೋ ಆ ಸಂಸ್ಕಾರ ಅಂತ ಅನ್ನೋದು ಈಗಲೂ ಕೂಡ ನಮ್ಮನ್ನು ಮುನ್ನಡೆಸ್ತದೆ. ಅದರ ಪ್ರಕಾರ ಒಂದು ಸಾಮಾನ್ಯ ರೂಪೇಣ, ಬಹಳ ವಿಶೇಷವಾಗಿ ಅಲ್ಲ, ಶಾಸ್ತ್ರದ ತಾತ್ಪರ್ಯ ಏನು ಅಂತನ್ನೋದು ನಮಗೆ ಗೊತ್ತಾಗಿರ್ತದೆ. ಇಷ್ಟು ಗೊತ್ತಾದ ಮೇಲೆ ಒಂದಿಷ್ಟು ವೈರಾಗ್ಯನೂ ಬರ್ತದೆ. ಮತ್ತೆ ಸಜ್ಜನರ ಸಹವಾಸದಿಂದ ಆ ವೈರಾಗ್ಯ ಅಂತನ್ನೋದು ಪ್ರಬಲ ಆಗ್ತದೆ, ಪಕ್ವ ಆಗ್ತದೆ. ಸತ್ಸಂಗವಶಾತ್ ಈಶದ್ ವ್ಯಕ್ತ ವಿರಾಗಸ್ಯ ಮಹತ್ ಸೇವಾ ಸಮಾಸಾದಿತ ತದೀಯಾನುಗ್ರಹ ಪಾತ್ರಸ್ಯ. ಆ ವೈರಾಗ್ಯ ಹೆಚ್ಚಾಗಬೇಕು, ಮತ್ತೆ ಗುರು ಹಿರಿಯರ ಸೇವೆಯಿಂದ ಅವರ ಅನುಗ್ರಹಕ್ಕೆ ಪಾತ್ರನಾಗಬೇಕು. ಮತ್ತೇನು ಮಾಡಬೇಕು ಅದನ್ನಲ್ಲಿ ಹೇಳ್ತಾರೆ, ಮಹನ್ನಿಂದ ಆತ್ಮಸ್ತುತಿಂಚ ಅಕುರ್ವತಃ. ಹಿಂದಿನ ಪ್ರಕರಣಗಳಲ್ಲಿ ಅದು ಬಂತು. ಜ್ಞಾನಿಗಳ ನಿಂದೆ ಮಾಡಬಾರ್ದು, ತನ್ನ ಸ್ತೋತ್ರವನ್ನು ಮಾಡ್ಕೊಳ್ಬಾರ್ದು. ಅಕುರ್ವತಃ ಜಿತೇಂದ್ರಿಯಸ್ಯ ಅಧಿಕಾರಿಣ, ಮತ್ತು ಜಿತೇಂದ್ರಿಯನೂ ಆಗಿರಬೇಕು. ಅವೇ ಈಗ ಬಂದ ಪ್ರಕರಣಗಳು ಈ ಹಿಂದೆ. ಗುರುಬಿಹಿ ಕ್ರಿಯಮಾಣಂ ಉಪದೇಶ ಪ್ರಕಾರಂ ವರ್ಣಯತೆ. ಗುರುಗಳು ಅವನಿಗೆ ಹೇಗೆ ಉಪದೇಶ ಮಾಡ್ತಾರೆ ಅಂತ ಅನ್ನೋದನ್ನ ಈ ಮುಂದೆ ತಿಳಿಸ್ತಾರೆ. ಜನ್ಮಾದ್ಯಸ್ಯ ಯತಃ ಇತಿ. ಯಥೋಸ್ಯ ಜಗತಃ ಜನ್ಮಾದಿ. ಯಾವನಿಂದ ಈ ಜಗತ್ತೆಲ್ಲ ಹುಟ್ಟಿದೆಯೋ ಅಂತ ಹೀಗದರ ತಾತ್ಪರ್ಯ. ಮಂಗಲಾಚರಣೆ ಶ್ಲೋಕದಲ್ಲೇ ಆ ಭಗವಂತನ ಸ್ವರೂಪವನ್ನ ತಿಳಿಸ್ತಾ ಇದ್ದಾರೆ. ಅವನೇ ಸೃಷ್ಟ್ಯಾದ್ಯಷ್ಟಕರ್ತ, ಅದು ಶಾಸ್ತ್ರ ಸಿದ್ಧವಾದಂತಹ ಪ್ರಮೇಯ. ಅದು ಮತ್ತೆ ಯುಕ್ತಿಯಿಂದಲೂ ಸಿದ್ಧವಾದದ್ದು. ಈ ಜಗತ್ತಿನಲ್ಲಿ ಯಾವುದೇ ವಸ್ತು ಒಂದು ಕಾರಣ ಇಲ್ಲದೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅವನು ಯಾರೋ ವ್ಯಕ್ತಿ ಇದನ್ನು ಹುಟ್ಟಿಸಿರ್ಬೇಕು ಈ ಜಗತ್ತನ್ನ. ಅವನು ಸರ್ವಜ್ಞನಾಗಿದ್ದಾನೆ, ಆದ್ದರಿಂದ ಸರ್ವಶಕ್ತನಾಗಿದ್ದಾನೆ. ಆದಿಕವಿ ಅಂತ ಕರೆಸ್ಕೊಂಡಿರುವಂತಹ ಚತುರ್ಮುಖ ಬ್ರಹ್ಮನಿಗೂ ಕೂಡ ಶಾಸ್ತ್ರವನ್ನು ಉಪದೇಶ ಮಾಡಿದ್ದಾನೆ. ಅವನಿಗೆ ಪ್ರೀತಿಯಿಂದ ಸಕಲ ಸಾಂಗ ವೇದಗಳನ್ನ ಉಪದೇಶ ಮಾಡಿದ್ದಾನೆ. ಅವನ ಅನುಗ್ರಹವಿಲ್ಲದೆ ಜ್ಞಾನಿಗಳು ಕೂಡ ಅವನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಶ ತ್ರಿಸರ್ಗೋ ಮೃಷ. ಅವನೇನೂ ಮಾಡಬೇಕಾದ್ದಿಲ್ಲ ಈ ಜಗತ್ತಿನಲ್ಲಿ. ಅವನಿಗೆ ಯಾವ ಸೃಷ್ಟಿಯನ್ನು ಮಾಡಿಯೂ ಕೂಡ ಯಾವುದೇ ಲಾಭ ಇಲ್ಲ. ಭಕ್ತರಿಗಾಗಿ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ. ತನ್ನ ಮೂಲ ರೂಪದಿಂದ ಅನೇಕ ಅವತಾರ ರೂಪಗಳನ್ನೆಲ್ಲ ವ್ಯಕ್ತ ಮಾಡ್ಕೊಂಡು ಹೋಗ್ತಾನೆ. ಮತ್ತೆ ಒಂದು ದೀಪದಿಂದ ಅನೇಕ ದೀಪಗಳು ಹೊರಗೆ ಬರುವಂತೆ ಆ ಎಲ್ಲಾ ರೂಪಗಳನ್ನು ತರ್ತಾನೆ. ಈ ಭಗವಂತನ ಪ್ರತಿಬಿಂಬರಾದವರು ಈ ಜಡರು, ಜೀವರು. ಭಗವಂತ ಬಿಂಬ. ಆ ಜೀವರು ಜಡವಾದ ಶರೀರದಿಂದ ಬದ್ಧರಾಗ್ತಾರೆ. ಅವನ ಇಚ್ಛೆಗೆ ಅನುಸಾರವಾಗಿ ಇದೆಲ್ಲ ಆಗೋದು. ಮಣ್ಣಿನಿಂದ ಮಡಕೆ ಹುಟ್ಟುವಂತೆ ಪ್ರಕೃತಿಯಿಂದ ಈ ಜಗತ್ತೆಲ್ಲ ಹುಟ್ಟುತ್ತದೆ. ಅದಕ್ಕೊಂದು ಉಪಾದಾನ ಕಾರಣ ಬೇಕು. ಉಪಾದಾನ ಕಾರಣ ಇಲ್ಲದೇನೆ ಜಗತ್ತು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿನಲ್ಲಿ ಪ್ರತಿಯೊಂದಕ್ಕೂ ಕೂಡ ಉಪಾದಾನ ಕಾರಣ ಕಂಡಿದೆ. ಅದರಂತೆ ಈ ಜಗತ್ತಿಗೂ ಕೂಡ ಒಂದು ಉಪಾದಾನ ಕಾರಣ ಇರಬೇಕು. ಇಡೀ ಜಗತ್ತನ್ನು ಹುಟ್ಟಿಸಿರುವಂಥದ್ದು ಬಂಗಾರದ ಒಂದು ಆಭರಣಕ್ಕೆ ಅದು ಬಂಗಾರ ಅಂತನೂ ಉಪಾದಾನ ಕಾರಣ ಆಗಿರ್ತದೆ. ಕಟ್ಟಿಗೆ ಒಂದು ಉಪಕರಣಕ್ಕೆ, ಒಂದು ಪೀಠಕ್ಕೆ ಕಟ್ಟಿಗೆ ಅಂತನ್ನೋದು ಉಪಾದಾನ ಆಗಿರ್ತದೆ. ಮತ್ತೆ ಇಡೀ ವಿಶ್ವಕ್ಕೂ ಕೂಡ ಉಪಾದಾನ ಕಾರಣ ಆಗಬೇಕಾದ್ರೆ ಆ ಉಪಾದಾನ ಕಾರಣ ಅಂತನ್ನೋದು ಬಹಳ ದೊಡ್ಡದಾಗಿರ್ಬೇಕು. ಬಹಳ ಶಕ್ತಿಯೂ ಕೂಡ ಇರ್ಬೇಕದಕ್ಕೆ. ಅದು ಜಡವೇ ಆದರೂ ಕೂಡ, ಪರಮಾತ್ಮನೇ ಆ ಉಪಾದಾನ ಕಾರಣದಿಂದ ಜಗತ್ತನ್ನು ಹುಟ್ಟಿಸುವುದಾದ್ರೂ ಕೂಡ ಆ ಉಪಾದಾನ ಕಾರಣಕ್ಕೆ ಅಂಥದ್ದೊಂದು ಸತ್ವವೂ ಕೂಡ ಇರಬೇಕು. ಅಂಥ ಯಾವುದದು ಉಪಾದಾನ ಕಾರಣ ಅಂದ್ರೆ ಅದೇ ಪ್ರಕೃತಿ.
ಲಕ್ಷ್ಮೀದೇವಿಯೇ ಅದಕ್ಕೆ ಅಭಿಮಾನಿನಿ. ಅಂಥ ಪ್ರಕೃತಿಯಿಂದ ಈ ಜಗತ್ತೆಲ್ಲವೂ ಕೂಡ ಹುಟ್ಟುತ್ತದೆ. ಈ ಜಗತ್ತಿನ ಸೃಷ್ಟಿ ಇದು ಪಾರಮಾರ್ಥಿಕನೇ. ಯಾವ ದೃಷ್ಟಿಯಿಂದ ಇದು ಮಾಯೆ ಏನಲ್ಲ, ಸುಳ್ಳಲ್ಲ. ಅವನು ಧಾಮ್ನಾ ಸ್ವೇನ ಸಮಸ್ತ ನಿರಸ್ತ ಕುಹಕಂ, ತನ್ನ ತೇಜಸ್ಸಿನಿಂದ ಈ ಜಗತ್ತಿನೆಲ್ಲ ಸೃಷ್ಟಿ ಮಾಡಿದ್ದಾನೆ. ಆದರೆ ಅವನನ್ನ ಆ ಸೃಷ್ಟಿಯನ್ನ ಮಿಥ್ಯಾ ಅಂತಾರೆ. ಯಾಕೆಂದ್ರೆ ಅವನಿಗೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಅವನು ದೋಷರಹಿತ ಮತ್ತೆ ಜ್ಞಾನಾನಂದ ಸ್ವರೂಪವಾದಂಥ ಮಂಗಳ ಸ್ವರೂಪವುಳ್ಳವನು, ಗುಣಪೂರ್ಣನಾದವನು, ಜೀವಕ್ಕಿಂತಲೂ ಜಡಕ್ಕಿಂತಲೂ ಭಿನ್ನ ಸರ್ವೋತ್ತಮನಾದವನು. ನಿರಸ್ತ ಕುಹಕಂ ಅಂತಿದೆ. ಅವನಲ್ಲಿ ಕುಹಕ ಅಂದ್ರೆ ದೋಷ ಯಾವುದು ಕೂಡ ಇಲ್ಲ, ದೋಷಗಳೆಲ್ಲ ಹೊರಟು ಹೋಗಿವೆ. ಕುಹಕ ಅಂದ್ರೆ ನಮ್ಮ ಕುಹಕಗಳು ಹೌದು, ನಮ್ಮ ಕುಹಕಗಳು ಕೂಡ ಅವನ ನಾಮಸ್ಮರಣೆಯಿಂದಲೇ ತೊಳೆದು ಹೋಗ್ತವೆ. ಅಂಥ ಸತ್ಯಂ ಪರಂ ಧೀಮಹಿ ಅಂತ ಶ್ರೇಷ್ಠವಾದ ಸತ್ಯ ಈ ಜಗತ್ತಿನಲ್ಲಿ. ಉಳಿದೆಲ್ಲ ವಸ್ತುಗಳು ಕೂಡ ಸತ್ಯವೇ, ಸತ್ಯ ಅಲ್ಲ ಅಂತಲ್ಲ. ಆದರೆ ಆ ಎಲ್ಲ ಸತ್ಯಗಳಿಗಿಂತಲೂ ಇವನು ಅತ್ಯಂತ ಶ್ರೇಷ್ಠವಾದ ಸತ್ಯ. ಅದಕ್ಕಾಗಿ ಅವನನ್ನು ಸತ್ಯಂ ಪರಂ ಅಂತ ಹೇಳಿದ್ದಾರೆ. ಸಯೇಷ ಭಗವಾನ್ ವಿಷ್ಣು ಸತ್ಯಮಿತ್ಯಭಿಧೀಯತೆ ಸರ್ವೋತ್ತಮತ್ವಾತ್ ಪೂರ್ಣತ್ವಾತ್ ಸರ್ವಜ್ಞತ್ವಾತ್ ತಥೈವಚ ಅಂತ ಐತರೆಯ ಭಾಷ್ಯದಲ್ಲಿ ಹೇಳ್ತಾರೆ. ಭಗವಂತನನ್ನ ಸತ್ಯ ಅಂತ ಹೇಳ್ತಾರೆ. ಯಾಕೆಂದ್ರೆ ಸರ್ವೋತ್ತಮತ್ವಾತ್, ಸತ್ ತಿ ಯ ಅಂತ 3 ಅಕ್ಷರಗಳಿವೆ. ಸರ್ವೋತ್ತಮ ಅನ್ನುವ ಅರ್ಥವನ್ನು ಸತ್ ಎಂಬ ಶಬ್ದ ಹೇಳ್ತದೆ. ಮತ್ತೆ ತಿ ಅನ್ನುವುದು ಅವನು ಪೂರ್ಣ ಅನ್ನೋದನ್ನು ಹೇಳ್ತದೆ. ಯ ಅನ್ನುವುದು ಆತ ಸರ್ವಜ್ಞ ಅನ್ನೋದನ್ನು ಹೇಳ್ತದೆ. ಇಂಥ ಪರಸತ್ಯ ಅವನನ್ನು ನಾವು ಧ್ಯಾನ ಮಾಡೋಣ ಅಂತ ಈ ಮಾತು ಹೇಳ್ತದೆ. ಯದ್ದರ್ಶನಂ ನಿಗಮ ಆತ್ಮರಹ ಪ್ರಕಾಶಂ ಮುಹ್ಯಂತಿ ಯತ್ರ ಕವಯೋ ಜಪರಾ ಯತಂತಹ ತಂ ಸರ್ವವಾದ ವಿಷಯ ಪ್ರತಿರೂಪಶೀಲಂ ವಂದಾಮಹೇ ಪುರುಷಮಾತ್ಮ ನಿಗೂಢ ಬೋಧಂ ಅಂತ. ಇದು 12ನೇ ಸ್ಕಂದದ 7ನೇ ಅಧ್ಯಾಯದ 49ನೆಯ ಶ್ಲೋಕ. ಮೊದಲು ಬಂದದ್ದು 1ನೇ ಸ್ಕಂದದ 1ನೇ ಅಧ್ಯಾಯದ 1ನೇ ಶ್ಲೋಕವೇ. ಇದು 12ನೇ ಸ್ಕಂದದ ಶ್ಲೋಕ ಈಗ ನಾವು ನೋಡ್ತಿರೋದು. ಇದಕ್ಕೆ ಸುದೀರ್ಘವಾದಂಥ ವ್ಯಾಖ್ಯಾನವನ್ನು ಕೂಡ ಅವಧೂತರು ಮಾಡಿದ್ದಾರೆ. ಮಾರ್ಕಂಡೇಯ ಮುನಿ ನರನಾರಾಯಣರನ್ನ ಸ್ತುತಿಸ್ತಾ ಇರುವಂತಹ ಒಂದು ಪ್ರಸಂಗ ಇದು. ಅಲ್ಲಿ ಪ್ರಶ್ನೆ ಏನಂದ್ರೆ, ನಾನು ಅವಗತಮೇತ ಸಾಮಾನ್ಯತಃ ಯದಸ್ಯ ಜಗತ್ತಃ ಜನ್ಮಾಧಿಕಾರಣಂ ತದ್ ಬ್ರಹ್ಮ ಅಂತ. ಜಗತ್ತಿಗೆಲ್ಲದಕ್ಕೂ ಪರಮಾತ್ಮನೇ ಕಾರಣ, ಅದರ ಸೃಷ್ಟಿ ಮತ್ತೆ ಪಾಲನ ನಾಶ ಎಲ್ಲದಕ್ಕೂ ಅವನೇ ಕಾರಣ ಅಂತ ಅನ್ನೋದು ತಿಳಿದಿದೆ. ಅದಕ್ಕೆ ವೇದಶಾಸ್ತ್ರವು ಪ್ರಮಾಣ ಅಂತನೂ ತಿಳಿದಿದೆ. ಆದರೆ ವಿಶೇಷವಾಗಿ ಪರಮಾತ್ಮನ ಮತ್ತಷ್ಟು ತಿಳ್ಕೊಳ್ಬೇಕು ಅಂತ ಪ್ರಶ್ನೆ ಬಂದರೆ ಯಾವುದರಿಂದ ತಿಳ್ಕೋಬೇಕು ಅಂತ ಒಂದು ಪ್ರಶ್ನೆ ನಮಗೀಗ. ಆ ಒಂದು ಜಿಜ್ಞಾಸೆಗೆ ಉತ್ತರ ರೂಪವಾಗಿ ಈ ಶ್ಲೋಕ ಎಲ್ಲ ಹೊರಟಿದೆ. ಪರಮಾತ್ಮ ತತ್ವವನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಅಂಥ ಒಂದು ಜ್ಞಾನ ನಮ್ಮ ಹೃದಯದಲ್ಲಿ ಸ್ಫುರಿಸಬೇಕು ಅಂದರೆ ವೇದ ಮೊದಲಾದ ಶಾಸ್ತ್ರಗಳ ಅಧ್ಯಯನದಿಂದಲೇ ಅದು ಸಾಧ್ಯ. ತತ್ವ ನಿರ್ಣಾಯಕವಾದಂಥ ಶಾಸ್ತ್ರಗಳವು. ಬ್ರಹ್ಮಾದಿ ದೇವತೆಗಳು, ಬ್ರಹ್ಮ, ಲಕ್ಷ್ಮೀ, ಬ್ರಹ್ಮ ಮೊದಲಾದ ದೇವತೆಗಳು ಅವನಿಗೆ ಅತ್ಯಂತ ಪ್ರಿಯರು. ಅವರು ಪರಮಾತ್ಮನನ್ನು ತಿಳಿಯಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ನಾವು ಕೂಡ ತಿಳಿಯಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ಆದರೆ ಯಾರಿಗೂ ಕೂಡ ಆ ಪರಮಾತ್ಮನ ತತ್ವ ರಹಸ್ಯ ಏನಿದೆ ಅದರ ಬಗ್ಗೆ ಇದಮಿತ್ತಂ, ಪರಮಾತ್ಮ ಹೀಗೆ ಇದ್ದಾನೆ ಅಂತ ಯಾರಿಗೂ ಕೂಡ ಸ್ಪಷ್ಟವಾಗಿ ತಿಳಿಯಲಿಕ್ಕಾಗಿಲ್ಲ. ಅವನು ಕರುಣಾಮಯಿಯೇ, ಅವನ ಸ್ವರೂಪ ಎಂಥದ್ದು, ಅವನು ಸೃಷ್ಟಿ ಮಾಡುವುದು ಹೇಗೆ, ಪಾಲನೆ ಮಾಡುವುದು ಹೇಗೆ, ನಾಶ ಮಾಡುವುದು ಹೇಗೆ ಅಂತ ಮೊದಲಾದ ಅವನ ಕ್ರಿಯೆಗಳೇನಿವೆ ಅದ್ರ ಬಗ್ಗೆ ಯಾರೂ ಕೂಡ ನಿರ್ದಿಷ್ಟವಾಗಿ ಹೀಗೆ ಅಂತ ತಿಳ್ಕೊಳ್ಳಿಕ್ಕೂ ಸಮರ್ಥರಲ್ಲ, ಉಪದೇಶ ಮಾಡಲಿಕ್ಕೂ ಅವರು ಸಮರ್ಥರಲ್ಲ. ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ.
ಮುಹ್ಯಂತಿ ಯತ್ರ ಕವಯ ಅಜಪರಾಹ ಯತಂತಹ. ಅಜ ಅಂದರೆ ಚತುರ್ಮುಖ ಬ್ರಹ್ಮ, ಅವನೇ ಮೊದಲಾದಂತಹ ದೇವತೆಗಳು ಮುಹ್ಯಂತಿ, ಅದು ತಿಳಿಯಲಿಕ್ಕಾಗದೆ ಮೋಹ ಹೊಂದ್ತಾ ಇದ್ದಾರೆ. ಮತ್ತೆ ಉಪದೇಶ ಮಾಡಲಿಕ್ಕೂ ಕೂಡ ಪೂರ್ಣವಾಗಿ ಅವರು ಶಕ್ತರಲ್ಲ. ಅನೇಕ ವಾದಿಗಳು ಅನಾದಿ ಕಾಲದಿಂದಲೂ ವಾದ ವಿವಾದಗಳನ್ನು ಮಾಡ್ತಾನೇ ಇದ್ದಾರೆ, ತತ್ವ ನಿರ್ಣಯಕ್ಕಾಗಿ ಚರ್ಚೆಯನ್ನು ಮಾಡ್ತಾನೇ ಇದ್ದಾರೆ. ಆ ಎಲ್ಲ ಥರದ ವಾದ ವಿವಾದ ಇವಕ್ಕೆಲ್ಲದಕ್ಕೂ ಮೀರಿದಂಥ ವಿಲಕ್ಷಣವಾದಂಥ ಸ್ವಭಾವ ವ್ಯಾಪಾರ ಒಂದು. ಜ್ಞಾನ ಆನಂದಾದಿ ಕಲ್ಯಾಣ ಗುಣಗಳೇ ಅವನ ನಿಗೂಢವಾದಂಥ ಸ್ವರೂಪ. ನಮಗೇನೇನೋ ಜಿಜ್ಞಾಸೆಗಳು, ಈ ಜಗತ್ತಿಗೆ ಸೃಷ್ಟಿಕರ್ತೃವಾದಂಥ ಒಂದು ವಸ್ತು ಇದೆಯಲ್ಲ, ಇದು ಒಂದೋ ಜಡನೋ ಒಂದೋ ಅನೇಕನೋ, ಹೀಗೆಲ್ಲ ಜಿಜ್ಞಾಸೆ ನಮಗೆ. ಒಂದೇ ಅಂದರೆ ಸೃಷ್ಟಿ ಲಯಾದಿಗಳಿಂದ, ಸೃಷ್ಟಿ ಲಯ ಕಾರ್ಯ ಈ ಮೂರನ್ನು ಕೂಡ ಅದು ಒಂದೇ ಹೇಗೆ ಮಾಡಿತ್ತು ಅಂತೆಲ್ಲ ಜಿಜ್ಞಾಸೆ. ಸತ್ವಗುಣದಿಂದ ಪಾಲನೆ ಆಗಬೇಕು, ರಜೋಗುಣದಿಂದ ಸೃಷ್ಟಿ ಆಗಬೇಕು, ತಮೋ ಗುಣದಿಂದ ಲಯ ಆಗಬೇಕು ಅಂತ. ಹಾಗಾದರೆ ಬೇರೆ ಬೇರೆ ವ್ಯಕ್ತಿಗಳಿಂದಲೇ ಸೃಷ್ಟಿ ಪಾಲನೆ ನಾಶ ಇವೆಲ್ಲ ಆಗಬೇಕು. ಒಂದೇ ವಸ್ತು ಅದನ್ನು ಮಾಡ್ತದೆ ಅಂತ ನಂಬು ಹೇಳುವುದು ಕಷ್ಟ. ಅನೇಕ ವಸ್ತುಗಳು ಮಾಡ್ತವೆ ಅಂದರೆ, ಅನೇಕ ಕಾರ್ಯಗಳನ್ನು ಮಾಡಬಲ್ಲಂತಹ ಅನೇಕ ಶಕ್ತಿಗಳು ಒಂದು ವೇಳೆ ಇದ್ದದ್ದಾದರೆ ಆ ಅನೇಕ ಶಕ್ತಿಗಳ ನಡುವೆ ಪರಸ್ಪರ ಸಂಘರ್ಷ ಆಗಿ ಒಟ್ಟಾರೆ ವಸ್ತುವೇ ನಷ್ಟ ಆಗಿ ಹೋಗ್ತದೋ ಏನೋ, ಹೀಗೆಲ್ಲ ನಮಗೆ ಜಿಜ್ಞಾಸೆ ಬರ್ತದೆ. ವೇದದಿಂದ ಅವನು ತಿಳ್ಕೊಳ್ಬೇಕು ಅಂತ ಪ್ರಶ್ನೆ ಬಂದರೆ, ಅದು ಮೂಲ ಅವಧೂತರ ವ್ಯಾಖ್ಯಾನದಲ್ಲಿದೆ. ವಿಶೇಷತೋ ಬ್ರಹ್ಮಾವಗತಿಸ್ತು ಕುತಃ, ಪರಮಾತ್ಮನನ್ನು ವಿಶೇಷವಾಗಿ ತಿಳಿಯುವುದು ಹೇಗೆ ಅಂದರೆ, ನಚ ವೇದವನ್ನು ತಿಳಿಯೋಣ ಅಂದರೆ ಯಥೋ ವಾ ಇತ್ಯಾಜಿತಃ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸೋ ಸಹ ಅಂತ ಹೀಗೆ ಬಂದಿದೆ. ಅಲ್ಲಿ ನಾನು ಹೇಳುವಾಗ ಸ್ವಲ್ಪ ಮಾಡಿದೆ, ಯಥೋ ವಾಚೋ ನಿವರ್ತಂತೆ ಅದಲ್ಲ, ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತೆ ಯತ್ಪ್ರಯಂತೆ ಅಭಿಸಂಬಿಷಂತೆ. ಯಾವ ಪರಮಾತ್ಮನಿಂದ ಈ ಜಗತ್ತೆಲ್ಲವೂ ಹುಟ್ಟುತ್ತದೆ, ಹುಟ್ಟಿದ ಮೇಲೆ ಅವನಿಂದಲೇ ಅದು ಜೀವಿಸ್ತದೆ. ಯತ್ಪ್ರಯಂತೆ ಅಭಿಸಂಬಿಷಂತೆ, ಕೊನೆಗೆ ಅವನನ್ನೇ ಹೋಗಿ ತಲುಪ್ತದೆ ಅಂತ ಈ ವೇದವಾಕ್ಯದಿಂದ ತಿಳ್ಕೊಳ್ಳೋಣ ಅಂದರೆ, ತತ್ರಾಪಿ ಸಾಮಾನ್ಯತಃ ಏವ ಅದ್ವಿಧಾನಾತ್, ಅಲ್ಲಿಯೂ ಕೂಡ ಹೇಳಿರುವುದು ಯಾರು ಅಂತ ಹೇಳಿಲ್ಲ, ವಿಶೇಷವಾಗಿ ಹೇಳಲಿಲ್ಲ. ವಿಷ್ಣುನೋ ಶಂಕರನೋ ಬ್ರಹ್ಮನೋ ಏನೂ ಅಲ್ಲಿ ಹೇಳಿಲ್ಲ. ಆದರೆ ಪರೋ ಮಾತ್ರ ತನ್ಮಾವೃಧಾನ ನತೇ ಮಹಿತ್ವಮನ್ವಷ್ಣುವಂತಿ ನತೇ ವಿಷ್ಣು ಜಾಯಮಾನೋ ನ ಜಾತಃ ದೇವ ಮಹಿಮ್ನಃ ಪರಮಂತ ಮಾಪ ಅಂತ ಅಲ್ಲೊಂದು ಕಡೆ ವಿಷ್ಣು ಒಂದು ಶಬ್ದ ಬಂದಿದೆ. ಅದೊಂದು ನಿರ್ದಿಷ್ಟವಾದಂಥ ವೇದವಾಕ್ಯ. ಆ ವೇದವಾಕ್ಯದಿಂದ ಆಗಬಹುದು, ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅತಯೇವ ಹೃದಾ ಬ್ರಹ್ಮವೇದಂ ಆದಿಕವಯೇ ವಿಸ್ತೃತ್ಯ ಉಪದಿದೇಶೇ ಇತ್ಯುಕ್ತಂ. ಆದ್ರಿಂದಲೇ ಸರಿಯಾಗಿ ತಿಳಿಯಬೇಕು, ಅದ್ರ ಬಗ್ಗೆ ಗೊಂದಲ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಈ ಬ್ರಹ್ಮ ಪರಬ್ರಹ್ಮನಾದಂಥ ನಾರಾಯಣ ಹೃದಯ ಅಂದರೆ ಹೃದಯಪೂರ್ವಕವಾಗಿ ಪ್ರೀತಿಯಿಂದ ಅಥವಾ ತನ್ನ ಮನಸ್ಸನ್ನು ಬಿಚ್ಚಿ ಅಂತ ಹೀಗೆಲ್ಲ ಅರ್ಥ. ಇನ್ನೂ ಅದಕ್ಕೆ ಅನೇಕ ಅರ್ಥಗಳಾಗ್ಬೋದು. ಈಗೊಂದು ತತ್ಕಾಲದಲ್ಲಿ ನನಗೆ ಸ್ಫುರಿಸಿದ್ದನ್ನು ಹೇಳಿದ್ದೇನೆ. ಆ ಹೃದಯ ತನ್ನ ಮನಸ್ಸಿನಿಂದ ಬ್ರಹ್ಮ ವೇದವನ್ನು, ಬ್ರಹ್ಮ ಅಂತ ವೇದಕ್ಕೂ ಕೂಡ ಅರ್ಥ ಇದೆ. ವೇದವನ್ನು ಕೂಡ ಬ್ರಹ್ಮ ಶಬ್ದದಿಂದ ಹೇಳ್ತಾರೆ. ಆದಿಕವಿಯಾದಂತಹ ಚತುರ್ಮುಖ ಬ್ರಹ್ಮನಿಗೆ ಅದನ್ನು ವಿಸ್ತಾರವಾಗಿ ಉಪದೇಶಿಸಿದ. ಇಷ್ಟೆಲ್ಲ ಅವನು ಉಪದೇಶ ಮಾಡಿದರೂ ಕೂಡ ಅವರೆಲ್ಲ ಅವನ ಪರಮ ಸ್ನೇಹ ಪಾತ್ರರು. ಆದರೆ ಅದರಲ್ಲಿ ಕೇಶಾಂಚಿದೇವ ಸ್ಯಾತ್, ನಾವು ಪ್ರೀತಿ ಪಾತ್ರರು, ಚತುರ್ಮುಖಾದಿಗಳು ಪ್ರೀತಿ ಪಾತ್ರರೇ. ಆದರೆ ಅವರಿಗೆಷ್ಟು ಜ್ಞಾನ ಬರ್ತದೋ ಅಷ್ಟು ಜ್ಞಾನ ನಮಗೆ ಬರೋದಿಲ್ಲ. ಅವರಿಗೂ ಕೂಡ ತದೀಯ ಏತ್ತಾ ನಿರ್ಣಯ ಅಭಾವ, ಅವರಿಗೂ ಕೂಡ ಹೀಗೆ ಅಂತ ಇಷ್ಟೇ ಅಂತ ನಿರ್ಧಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಅತಯೇವ ಮುಹ್ಯಂತೆ, ಅವನ ಬಗ್ಗೆ ಇವರು ಮೋಹ ಹೊಂದಿದ್ದಾರೆ ಅಂತ ಹೇಳಿದ್ದಾರೆ.
ಇಷ್ಟೆಲ್ಲ ಥರದ ಪ್ರಶ್ನೆಗಳು ಬಂದಿವೆಯಲ್ಲ, ಈ ಪ್ರಶ್ನೆಗಳಿಗೆಲ್ಲ ಉತ್ತರ ನಾವು ಹೀಗೆ ಕೊಡಬೇಕು. ಜಗಜ್ಜನ್ಮಾದಿ ಕಾರಣವಾದಂಥ ವಸ್ತು ಒಂದೇ ಇದೆ. ಅರಣ್ಯಕಾಚಾರ್ಯ ಸಂಗ್ರಹ ಮಾಡಿದ್ದನ್ನು ಪ್ರಶ್ನೆ ಮಾಡಿದ್ದು ಏನು ಮೂಲ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ, ಅದನ್ನು ಪುರಾಣಿಕಾಚಾರ್ಯರು ಈ ಥರ ಸಂಗ್ರಹ ಮಾಡಿದ್ದಾರೆ. ಜಗಜ್ಜನ್ಮಾದಿ ಕಾರಣ ವಸ್ತು ಇರುವುದು ಬೇರೆ ಬೇರೆ ಅಲ್ಲ, ಒಂದೇ ಇರೋದದು. ಆ ವಾಸುದೇವನನ್ನ, ವಿಷ್ಣುವನ್ನು, ಅವನೊಬ್ಬನನ್ನೇ ಜಗಜ್ಜನ್ಮಾದಿ ಕಾರಣ ಅಂತ ನಾವು ಹೇಳಬೇಕು. ಒಬ್ಬನಿಂದಲೇ ವಿರುದ್ಧ ಕಾರ್ಯಗಳಾಗೋದು ಹೇಗೆ ಅಂತ ಪ್ರಶ್ನೆ ಬಂದರೆ, ಅವನೊಬ್ಬನೇ ಸತ್ವ ರಜಸ್ ತಮಸ್ ಇತ್ಯಾದಿ 3 ಗುಣಗಳನ್ನು ತಾನೇ ಆಶ್ರಯಿಸಿ, ಅಂದರೆ ಅವುಗಳನ್ನು ನಿಯಂತ್ರಿಸ್ತಾ ಬೇರೆ ಬೇರೆ ರೂಪಗಳನ್ನು ತಾಳ್ತಾನೆ. ಬೇರೆ ಬೇರೆ ರೂಪಗಳನ್ನು ತಾಳಿ ಜಗತ್ತಿನ ಸೃಷ್ಟಿ ಮತ್ತು ಅದರ ಪಾಲನೆ ಪಾಲನೆಯನ್ನು, ನಾಶವನ್ನು ಪ್ರತಿಯೊಂದನ್ನು ಕೂಡ ಅವನೇ ಮಾಡ್ತಾನೆ. ಆದ್ದರಿಂದ 3 ಭಿನ್ನ ಭಿನ್ನ ರೂಪಗಳಿಂದ ಆ ಕಾರ್ಯಗಳನ್ನು ಅವನು ಮಾಡ್ತಾನೆ. ಒಂದೇ ರೂಪದಿಂದಲೂ ಆ ಕಾರ್ಯವನ್ನು ಅವನಿಗೆ ಮಾಡಲಿಕ್ಕೆ ಶಕ್ತಿ ಇದೆ. ಶಾಸ್ತ್ರ ಅದನ್ನು ಬೇರೆ ಬೇರೆ ರೀತಿಯಾಗಿ ಹೇಳಿದೆ. ಸರ್ವತ್ರ ಸರ್ವಕೃತ್ಯಾಪಿ ಹಯಗ್ರೀವಾದಿ ರೂಪಕ ಅಂತ ಒಂದು ಮಾತು ನನಗೆ ನೆನಪಿಗೆ ಬರ್ತಿದೆ ಈಗ. ಸರ್ವತ್ರ ಸರ್ವಕೃತ್ಯಾಪಿ, ಎಲ್ಲ ರೂಪಗಳಿಂದಲೂ ಎಲ್ಲವನ್ನೂ ಅವನು ಮಾಡಬಲ್ಲ. ಆದರೂ ಒಂದೊಂದು ನಿರ್ದಿಷ್ಟ ರೂಪದಿಂದ ಒಂದು ಯಾವುದಾದ್ರೂ ನಿರ್ದಿಷ್ಟ ಕಾರ್ಯವನ್ನು ಆತ ತನ್ನ ಭಕ್ತರಿಗೆ ಮಾಡಿಕೊಡ್ತಾನೆ. ಅದು ನಾವು ಹಿಂದೆ ಅನೇಕ ಕಡೆ ನೋಡಿದ್ದೇವೆ. ಹಯಗ್ರೀವ ರೂಪದಿಂದ ಜ್ಞಾನ ರಕ್ಷಣೆ ಮಾಡ್ತಾನೆ, ಮತ್ತು ಪರಶುರಾಮ ರೂಪದಿಂದ ಜ್ಞಾನ ಕೊಡ್ತಾನೆ, ಮತ್ತು ಕೃಷ್ಣ ರೂಪದಿಂದ ಅವನು ಜಗತ್ತಿನ ದೋಷಗಳನ್ನು ನಾಶ ಮಾಡ್ತಾನೆ ಅಂತ ಹೀಗೆಲ್ಲ ಬಂದಿದೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೀಗೊಂದು ಕಡೆ ಹೇಳ್ತಾರೆ, ಭಾಗವತ ತಾತ್ಪರ್ಯ ಇದ್ದಿರಬೇಕಿದು. ವಾಮನ ಪುರಾಣದ ಮಾತನ್ನು ಹೇಳ್ತಾರೆ. ವಿಷ್ಣುವರೇವ ತ್ರಿಸಂಜ್ಞಾ, ಅವನಿಗೆ 3 ಹೆಸರುಗಳು. ಸ್ಥಿತ್ಯಾದಯೇ ಹರ ವಿರಿಂಚಿ ಹರೇತಿ ಸಂಜ್ಞಾ ಶ್ರೇಯಾಂಸಿ ತತ್ರ ಖಲು ಸತ್ವತನವು ನೃಣಾಂಸ್ಯು ಅಂತ ಶ್ಲೋಕ. ಸತ್ವಂ ರಜಸ್ತಮ ಇತಿ ಪ್ರಕೃತೇರ್ಗುಣಾ ಯುಕ್ತ ಪರಃ ಪುರುಷಯೇಹ ಇಹಾಸ್ಯ ಧತ್ತೆ ಅಂತ ಪೂರ್ಣ ಶ್ಲೋಕ. ಬ್ರಹ್ಮ ವಿಷ್ಣು ರೂಪಾಣಿ 3 ವಿಷ್ಣುರ್ ಮಹಾತ್ಮನಃ. ಬ್ರಹ್ಮ ವಿಷ್ಣು ಈಶ ಅಂತ 3 ರೂಪಗಳು ಅವನಿಗಿವೆ. ಅದರಲ್ಲಿ ಅವನು ಈ ಬ್ರಹ್ಮನಲ್ಲಿ ಬ್ರಹ್ಮರೂಪದಿಂದ ಇದ್ದಾನೆ, ಮತ್ತು ಶಿವರೂಪದಿಂದ ಶಿವನಲ್ಲಿದ್ದಾನೆ. ಪೃಥಗೇವ ಸ್ಥಿತೋ ದೇವೋ ವಿಷ್ಣುರೂಪಿ ಜನಾರ್ದನ. ಮತ್ತು ತಾನು ಪ್ರತ್ಯೇಕವಾಗಿ ವಿಷ್ಣು ರೂಪದಿಂದ ಇದ್ದಾನೆ. ತ್ರಯೋಪಿ ಗುಣಾ ವಿಷ್ಣುಶ್ರಯ, ಸತ್ವರಜಸ್ತಮಸ್ಸನೋ ಗುಣಗಳು ವಿಷ್ಣುವನ್ನು ಆಶ್ರಯಿಸಿಕೊಂಡಿವೆ. ಇವನು ಆ ಗುಣಗಳ ಪ್ರಭಾವಕ್ಕೆ ಬಲಿಯಾಗಿಲ್ಲ. ಅವೇ ಗುಣಗಳೇ ಇವನನ್ನು ಆಶ್ರಯಿಸಿಕೊಂಡಿವೆ ಅಂತ ಅದರ ತಾತ್ಪರ್ಯ. ಅದನ್ನು ನಾವಿಲ್ಲಿ ನೋಡಬೇಕು. ಹೀಗೆ ಸೃಷ್ಟಿ ಮತ್ತು ಪಾಲನ ಲಯ ಅನ್ನುವಂಥ ವಿರುದ್ಧವಾದ ಕಾರ್ಯಗಳು ಕೂಡ ಅವನಿಂದಲೇ ನಡೆಯಬಹುದು ಅಂತ ನಾವು ಭಾವಿಸಬೇಕು. ಅವು ಯಾವ ಗುಣಗಳು ಅವನ ಸ್ವರೂಪಭೂತ ಅಲ್ಲ. ನಾನು ಹೇಳಿದೆ, ಪ್ರಕೃತಿಯ ಗುಣಗಳು ಅವುಗಳನ್ನು ಉಪಾದಾನವಾಗಿಟ್ಕೊಂಡು ಬೇರೆ ಬೇರೆ ಎಲ್ಲ ಕೆಲಸಗಳನ್ನು ಅವನೇ ಮಾಡ್ತಾನಷ್ಟೆ. ಅವನ ನಿಜವಾದ ಸ್ವರೂಪ ಏನು ಅಂದರೆ ಜ್ಞಾನಾನಂದಾದಿ ಕಲ್ಯಾಣ ಗುಣ ಉಳ್ಳವನವನು. ಅದು ಆತನ ನಿಜವಾದಂಥ ಸ್ವರೂಪ. ಯಾರೂ ಇದಮಿತ್ತಮ್ ಅಂತ ಅದನ್ನು ನಿಜವಾಗಿ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಯೋಗ್ಯತಾನುಸಾರ ಒಂದಿಷ್ಟು ಅವನನ್ನು ತಿಳಿಯುವುದು ಸಾಧ್ಯ ಇದೆ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ 148ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.